ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನನ್ನ ಚಾನಲ್ ಅಪ್ ಟು ಡೇಟ್ ಮಾಹಿತಿ ನಿಮ್ಮ ಹತ್ರ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬರ್ತಿದೆ. ನಾನು ಆಸ್ಟ್ರಾಲಜಿಕಲ್ ವಿಡಿಯೋ ಫಸ್ಟ್ ಹಾಕಿದ್ದು 2024 ಇಯರ್ಲಿ ಹಾರೋಸ್ಕೋಪ್ ಪ್ರೆಡಿಕ್ಷನ್ 2024 ವರ್ಷ ಭವಿಷ್ಯ ಹಾಕಿದ್ದು. ಅದರ ನಂತರವೇ ನನಗೆ ನನ್ನ ಚಾನಲ್ಗೆ ಒಳ್ಳೆ ರೀಚ್ ಸಿಕ್ಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ತುಂಬ ಚೆನ್ನಾಗಿ ಡೆವಲಪ್ ಆಯಿತು ನನ್ನ ಚಾನಲ್ಲು. ಈಗ ನಾನು 2025 ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾನು ಮಕರ ರಾಶಿಯವರಿಗೆ 2025 ವರ್ಷದ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಬೇರೆ ವಿಡಿಯೋಸ್ನಲ್ಲೂ ನಾನು ಹೇಳಿದ್ದೀನಿ ಆಗಲೇ, 2025 ಬಂಪರ್ ಬಹುಮಾನ ಅಥವಾ ಬಂಪರ್ ಟೈಮ್ನ ಪಡಿತಾ ಇರುವಂಥ 3 ರಾಶಿಗಳು ಯಾವುದು ಅಂತಂದರೆ, ಒಂದು ತುಲಾ ರಾಶಿ, ಇನ್ನೊಂದು ವೃಷಭ ರಾಶಿ, ಇನ್ನೊಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಮಾರ್ಚ್ 2025 ಶನಿ 3ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಅಂದರೆ ನಿಮ್ಮ ಸಾಡೆ ಸಾತಿ ಸಮಯ, 7 ವರ್ಷ ಶನಿ, 7ರಾಟ ಶನಿ ಮುಗೀತು ಅಂತ ಅರ್ಥ. ನೀವು ಇಷ್ಟು ದಿನ ಬೀಜ ಬಿತ್ತನೆ ಎಲ್ಲ ಮಾಡಿದ್ದೀರಿ, ಪೈರು ಬಂದಿದೆ, ಈಗ ಫಸಲನ್ನ ನಿಮ್ದನ್ನ ಮಾಡ್ಕೊಳ್ಳುವಂಥ ಟೈಮ್ ಇದು. ಸಾಮಾನ್ಯವಾಗಿ ಶನಿ ತುಲಾರಾಶಿಯವರಿಗೆ, ವೃಷಭ ರಾಶಿಯವರಿಗೆ, ಮಕರ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ ಅಷ್ಟೊಂದು ಕಷ್ಟ ಕೊಡೋದಿಲ್ಲ ಸಾಡೆ ಸಾತಿಯಲ್ಲಿ. ಆದರೂ ಕೂಡ ಮಕರ ರಾಶಿಯವರು ತುಂಬಾನೇ ತೊಂದರೆಗಳನ್ನ ಅನುಭವಿಸಿರ್ತೀರಿ ಕಳೆದ 2.5-3 ವರ್ಷದಿಂದ. ಯಾಕೆ ಅಂತಂದರೆ, ಕುಂಭರಾಶಿ ಮತ್ತು ತುಲಾರಾಶಿ ಗಾಳಿತತ್ವ ರಾಶಿ, ಅವರು ಸಮಯಕ್ಕೆ ತಕ್ಕಂತೆ ಬದಲಾಗ್ತಾರೆ, ಅಪ್ಡೇಟ್ ಆಗ್ತಾರೆ. ಆದರೆ ಮಕರ ರಾಶಿಯವರು ಭೂತತ್ವ ರಾಶಿ. ಭೂತತ್ವ ರಾಶಿ ಆಗಿರೋರಿಗೆ ಹಠ ತುಂಬ ಜಾಸ್ತಿ ಇರುತ್ತೆ, ತಾಳ್ಮೆನೂ ಹಾಗೆ ಇರುತ್ತೆ, ಬಟ್ ಹಠನೂ ಜಾಸ್ತಿ ಇರುತ್ತೆ. ಹಠ ಒಳ್ಳೆಯದೇ, ಅದು ಯಾವಾಗ ನಮ್ಮ ಜೀವನವನ್ನು ನಾವು ಬೆಳೆಸ್ಕೊಳ್ಳಲು ನಾವು ಹಠ ಉಪಯೋಗಿಸಿದ್ರೆ ಅದು ತುಂಬ ಒಳ್ಳೆಯದು. ಬಟ್ ನಮಗೆ ಗೊತ್ತಿದೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅಂದರೂ ಅದೇ ಹಠದಿಂದ ದುಶ್ಚಟಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಿಂದ ನೆಗೆಟಿವ್ ಆಗುತ್ತೆ. ಸೊ ಇದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಮಕರ ರಾಶಿಯವರು ಹೆಚ್ಚಾಗಿ ಕಷ್ಟ ಅನುಭವಿಸಿರುವಂಥದ್ದು ಈ ಹಠದ ಸ್ವಭಾವದಿಂದಲೇ. ಆದರೆ ಇನ್ನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಷ್ಟು ದಿನ ನೀವು ಮಾಡಿದ ಹಠ, ನಿಮ್ಮ ನಿಶ್ಚಲ ಮನಸ್ಸು ಇದ್ದಿದ್ದಕ್ಕೆ ನಿಮಗೆ ಇವಾಗ ಪ್ರತಿಫಲ ಸಿಗುತ್ತಾ ಹೋಗುತ್ತೆ. ಏನೇ ಬಂದರೂ ಅವನು ನಿರ್ಧಾರ ಬದಲಾಯಿಸಲಿಲ್ಲ, ಅವಳ ನಿರ್ಧಾರ ಅವಳು ಬದಲಾಯಿಸಲಿಲ್ಲ ಅನ್ನೋ ಮಾತು ನಿಮ್ಮದಾಗತ್ತೆ. ಆ ಕಾರಣದಿಂದ ನೀವು ಉತ್ತುಂಗ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ. ಈ ವಿಚಾರವಾಗಿ ನಾನು ನಮ್ಮ ರಾಜ್ಯದ ಒಬ್ಬ ಪಾಪ್ಯುಲರ್ ಪೊಲಿಟಿಷಿಯನ್ನ ಕೋಟ್ ಮಾಡ್ತೀನಿ. ಅವರ ಹೆಸರು ಹೇಳಲ್ಲ ನಾನು. ಅವರು ಏನಾದರೂ ಇರಲಿ, ಅವರು ಗುಡ್ ಆರ್ ಬ್ಯಾಡ್ ಆರ್ ಎನಿಥಿಂಗ್, ಅವರು ಅವರ ಹಠವನ್ನು ಯಾವುದೇ ಕಾರಣಕ್ಕೂ ಬಿಡಲಿಲ್ಲ. ದೇಶದ ಅತಿ ದೊಡ್ಡ ಹುದ್ದೆಯ ವ್ಯಕ್ತಿಗಳನ್ನು ಎದುರಾಕೊಂಡ್ರು, ಅವರಿಗೆ ಎಷ್ಟೊಂದು ಜನ ಹಿತಶತ್ರುಗಳು ತೊಂದರೆ ಕೊಟ್ಟರು, ಜೈಲಿಗೂ ಹೋಗಿ ಬಂದರು. ಆದರೂ ಕೂಡ ಅವರ ದೃಢ ನಿರ್ಧಾರ ಮತ್ತು ಮನಸ್ಸು ಬದಲಾವಣೆ ಆಗಲಿಲ್ಲ. ಅದರ ಪ್ರತಿಫಲ ಇನ್ನು ಮೇಲೆ ಅವರಿಗೆ ಸಿಕ್ಕೇ ಸಿಗತ್ತೆ. ಈಗ ಆಲ್ರೆಡಿ ಅವರಿಗೆ ಅದು ಸಿಕ್ಕಿದೆ. ಡೈನಾಮಿಕ್ ಪೊಲಿಟಿಷಿಯನ್, ಯಾರಿಗೂ ಎದುರಲ್ಲ. ಆ ಪೊಲಿಟಿಷಿಯನ್ ಅನ್ನೋ ಹೆಸರು ಅವ್ರು ಮೊದಲಿಂದನೂ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈಗ ಎಂಥದ್ದೇ ಬಂದರೂ ಫೇಸ್ ಮಾಡ್ತೀನಿ, ನಾನು ಹಠ ಬಿಡೋದಿಲ್ಲ ಅನ್ನೋ ಒಂದು ಹೆಗ್ಗಳಿಕೆನೂ ಅವ್ರು ತಗೊಂಡ್ರು. ಸೊ ಎಲ್ಲರೂ ಅವರ ಮಟ್ಟಿಗೆ ದೊಡ್ಡ ಹಠಗಳನ್ನು ನಿಮ್ಮ ಜೀವನದಲ್ಲಿ ಸಾಧಿಸ್ತಿರ್ತೀರ ಅಂತ ಅಲ್ಲ. ಯೋಗಿ ಪಡೆದಿರೋದು ಯೋಗಿಗಿರುತ್ತೆ, ಜೋಗಿ ಪಡೆದಿರೋದು ಜೋಗಿಗಿರುತ್ತೆ. ಇರುವೆಯ ಕಷ್ಟ ಇರುವೆಗಿರುತ್ತೆ, ಆನೆ ಕಷ್ಟ ಆನೆಗಿರುತ್ತೆ. ಆನೆಯ ಸಾಧನೆ ಆನೆಗೆ, ಇರುವೆಯ ಸಾಧನೆ ಇರುವೆಗೆ. ಅದೇ ರೀತಿ ನೀವು ಯಾವ ವಿಚಾರದಲ್ಲಿ ದೃಢ ಮನಸ್ಸು ಇಟ್ಕೊಂಡಿದ್ದೀರಿ ಅದರಲ್ಲಿ ನೀವು ಸಾಧನೆ ಮಾಡುವಂಥ ಸಮಯ ಬಂದಿದೆ. ನಿಮ್ಮ ಪರೀಕ್ಷೆ ಮುಗಿದಿದೆ, ನಿಮ್ಮ ಫಲಿತಾಂಶದ ಸಮಯ ಇದು. ಆದರೆ ನೀವು ನ್ಯಾಯದ ದಾರಿ ಬಿಟ್ಟು ಮಾಡಬಾರದು ಕೆಲಸ ಮಾಡಿದರೆ, ನಾನು ಅದೇ ಮಾಡ್ಕೊಂಡೇ ಬಂದಿದ್ದೀನಿ ಇನ್ಮೇಲೆ ಚೆನ್ನಾಗಿರುತ್ತೆ ಅನ್ನೋ ಶಿಕ್ಷೆ ಹಾಗೆ ಆಗುತ್ತೆ ನಿಮಗೆ. ಒಳ್ಳೆ ವಿಚಾರದಲ್ಲಿ ಹೇಳಿದ್ದು ನಿಮಗೆ ಬೇರೆಯವರು ತೊಂದರೆ ಮಾಡ್ತಿದ್ರೆ, ನೀವು ನ್ಯಾಯವಾಗಿದ್ದು ನಿಮಗೆ ಅನ್ಯಾಯ ಆಗ್ತಿದ್ರೆ, ನ್ಯಾಯದ ಪರವಾಗಿ ನಿಂತು ನೀವು ಮೋಸ ಹೋಗಿದ್ರೆ, ತೊಂದರೆ ಅನುಭವಿಸ್ತಿದ್ರೆ, ಅದೆಲ್ಲವೂ ಸರಿ ಹೋಗುವಂತ ಸಮಯ. ಕಳೆದ ಯುಗಾದಿಯಿಂದ ಆಚೆಗೆ ನೀವು ಲೆಕ್ಕ ಹಾಕೊಂಡ್ರೆ ನ್ಯೂಸ್ ಚಾನೆಲ್ಗಳಾಗಿರ್ಬೋದು ಅಥವಾ ನಿಮಗೆ ನ್ಯೂಸ್ ವಿಚಾರದಲ್ಲಿ ಗೊತ್ತಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ರಾಜಕಾರಣಿಗಳು ಜೈಲು ಸೇರಿದ್ದಾರೆ. ಅಪ್ರತಿಮ ಶಕ್ತಿ ಇರುವಂತ ರಾಜಕಾರಣಿಗಳು, ಅತ್ಯಂತ ದೊಡ್ಡ ಹುದ್ದೆ ಹೊಂದಿದ್ದವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಜೈಲಿಗೆ ಹೋದ್ರು. ಯಾಕೆ ಗೊತ್ತಾ?
ಈಗಲೇ ಯಾಕೆ ಹೋದ್ರು? ಯಾಕೆ ಅಂತಂದ್ರೆ ಯುಗಾದಿ ವರ್ಷ ಸ್ಟಾರ್ಟ್ ಆದ್ಮೇಲೆ ಈ ವರ್ಷದ ಅಧಿಪತಿ ಬಂದು ಶನಿ. ನೀವು ಒಂದು ಪಕ್ಷಿಗೆ ಒಂದು ಮಗ್ಗಲ್ಲಿ ಅಥವಾ ಒಂದು ಚಿಪ್ನಲ್ಲಿ ನೀರಿಟ್ಟರೂ ಶನಿಯಲ್ಲಿ ಲೆಕ್ಕ ಇರುತ್ತೆ. ಅದೇ ಒಂದು ಇರುವೆಗೆ ಅನಾವಶ್ಯಕವಾಗಿ ತೊಂದರೆ ಕೊಟ್ಟಿದ್ರು ಅವನಲ್ಲಿ ಲೆಕ್ಕ ಇರುತ್ತೆ. ಅದನ್ನ ನಿಮಗೆ ವಾಪಸ್ ಕೊಡದೆ ಬಿಡೋದಿಲ್ಲ. ಕರ್ಮ ರಿಟರ್ನ್ಸ್ ಡೆಫಿನೆಟ್ಲಿ. ಹಾಗಂತ ಮಾಡ್ತಿರೋದೆಲ್ಲ ಅನಾಚಾರ, ಕರ್ಮದ ಹೆಸರು ಹೇಳ್ಕೊಂಡು ಸುಮ್ಮನೆ ಅದನ್ನ ಕೋಟ್ ಮಾಡಿದವರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ಸೊ ಕರ್ಮ ಅನ್ನೋ ಪದಾನ ನೀವು ತಪ್ಪು ಮಾಡ್ತಿದ್ರೆ ದಯವಿಟ್ಟು ಬಳಸಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಕರ್ಮ ಅನ್ನೋದು ಒಳ್ಳೆ ಜನಕ್ಕೆ ತುಂಬಾ ಒಳ್ಳೆಯದು, ಕೆಟ್ಟ ಜನಕ್ಕೆ ಬಹಳ ಕೆಟ್ಟದ್ದು. ಮಕರ ರಾಶಿಯವರಿಗೆ ಶನಿ 3ನೇ ಮನೆಗೆ ಬರ್ತಾ ಇದ್ದಾನೆ. 3ನೇ ಮನೆ ಸಾಮಾನ್ಯವಾಗಿ ವಿಕ್ರಮಸ್ಥಾನ ಅಂತ ಕರಿತೀವಿ, ನಮ್ಮ ವಾಕ್ಸ್ಥಾನ ಅಂತ ಕರಿತೀವಿ. ನಮ್ಮ ಕಮ್ಯುನಿಕೇಶನ್ಸ್ ಎಲ್ಲವೂ ಇದರಿಂದಲೇ ಡಿಟರ್ಮೈನ್ ಆಗುತ್ತೆ. ಸಮಾಜದಲ್ಲಿ ನಮ್ಮ ಮಾತಿನ ಗೌರವ ಎಷ್ಟು ಮಟ್ಟಕ್ಕೆ ಇದೆ, ನನ್ನ ಮಾತಿಗೆ ಬೆಲೆ ಎಷ್ಟು ಮಟ್ಟಕ್ಕೆ ಇದೆ, ನಾನು ಹೇಳಿದ್ರೆ ಎಷ್ಟು ಜನ ಒಪ್ಕೋತಾರ ಆ ಮಾತನ್ನ ಅನ್ನೋದನ್ನ 3ನೇ ಮನೆಯಲ್ಲಿ ತಿಳಿಸಲಾಗುತ್ತೆ. ಮತ್ತು ಶನಿ ಅನ್ನುವಂಥದ್ದು ಇಂಗ್ಲಿಷ್ ನಲ್ಲಿ ಹೇಳಬೇಕು ಅಂದ್ರೆ ಹಿ ರೆಪ್ರೆಸೆಂಟ್ಸ್ ದ ಮಾಸಸ್. ಒಂದು ಸಮೂಹ, ಕಮ್ಯುನಿಟಿನ ಒಂದು ರೆಪ್ರೆಸೆಂಟ್ ಮಾಡುವಂಥದ್ದು ಅದು ಶನಿ. ಆಯ್ತಾ? ಡೌನ್ ಟ್ರಾಡನ್ ಪೀಪಲ್ ಅಂದ್ರೆ ಅತ್ಯಂತ ಕೆಳಮಟ್ಟದಲ್ಲಿರುವ ಜನ, ಅಂದ್ರೆ ಬಡವರಿರ್ಬೋದು, ಅಮಾಯಕರಾಗಿದ್ದರೂ ತುಂಬಾ ತೊಂದರೆಗೊಳಗಾಗಿರುವಂತ ಜನ ಇರ್ಬೋದು, ಅಥವಾ ಜನರಲ್ ಆಗಿ ಒಂದು ಸಮೂಹ, ಒಂದು ಜನಾಂಗ ಅಂತ ಕನ್ಸಿಡರ್ ಮಾಡುವಂಥದ್ದು ಶನಿ ಸೂಚಿಸುತ್ತೆ. ಶನಿ ನಿಮ್ಮ 3ನೇ ಮನೆಗೆ ಬರ್ತಾ ಇರೋದ್ರಿಂದ ನಿಮ್ಮ ಮಾತನ್ನು ದೊಡ್ಡ ಮಟ್ಟದಲ್ಲಿ ಒಂದು ಜನಾಂಗವೇ ಒಪ್ಪಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಒಂದು ಪೊಲಿಟಿಷಿಯನ್ ಹೆಸರಿಗೆ ತಗೊಂಡ್ರೆ ನೀವೊಂದು ಭಾಷಣ ಮಾಡಿದ್ರೆ ಸಾಕು, ಅದು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನಕ್ಕೆ ತಲುಪಿ ನೀವು ತುಂಬಾ ಫೇಮಸ್ ಆಗ್ತೀರಿ. ನಿಮ್ಮ ಮಾತಿಗೆ ಅಷ್ಟೇ ಬೆಲೆ ಬರುತ್ತೆ. ನಿಮ್ಗನ್ನಿಸ್ಬೋದು ವರ್ಷ ಫಲದಲ್ಲಿ ಯಾವಾಗ್ಲೂ ಇವ್ರು ಯಾಕೆ ಶನಿನ ಜಾಸ್ತಿ ಲೆಕ್ಕಕ್ಕೆ ತಗೊಳ್ತಾರೆ ಅಂತ. ಯಾಕೆ ಅಂತಂದ್ರೆ ಬೇರೆ ಎಲ್ಲ ಗ್ರಹಗಳು ನಿಮಗೆ ಏನೇನು ಕೊಡಬೇಕು ಎಲ್ಲ ಕೊಡ್ತಾರೆ, ಆಯ್ತಾ? ಆದ್ರೆ ಆ ಕೊಟ್ಟಿರೋದನ್ನ ನಿಮ್ಮ ಹತ್ರ ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇದೆಯಾ ಇಲ್ವಾ, ಕೊಟ್ಟಿದ್ದಕ್ಕೆ ನೀವು ಸರಿ ಮಾಡಿದೀರಾ ತಪ್ಪು ಮಾಡಿದೀರಾ ಅಂತ ಲೆಕ್ಕ ಮಾಡಿ ತೀರ್ಮಾನ ಮಾಡುವಂಥದ್ದು ಶನಿ. ಆ ಕಾರಣದಿಂದ ಶನಿ ತುಂಬಾ ಮುಖ್ಯ. ಅದರ ಜೊತೆಗೆ ಶನಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ 2.5 ವರ್ಷ ತಗೊಳ್ತಾರೆ. ಆ ಕಾರಣದಿಂದ ಶನಿ ಬಲ ತುಂಬಾ ಮುಖ್ಯ ಆಗತ್ತೆ. ನಿಮ್ಮ ವರ್ಷ ಫಲ ಮೇಜರ್ಲಿ ಡಿಸೈಡ್ ಆಗೋದು ಶನಿ ಮತ್ತೆ ಗುರುವಿನಿಂದ, ಅದರಲ್ಲೂ ಶನಿ ಹೆಚ್ಚು. ಸೊ ನಿಮಗೆ ಶನಿ ಬಲ ಬಂದಿರುವಂತದ್ದು ಆನೆ ಬಲ ಬಂದಂತಾಗಿದೆ. ಇನ್ನು ನೀವು ಶನಿ ಬಲದ ವಿಡಿಯೋನೇ ಸಪರೇಟ್ ಆಗಿ ನೋಡಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಲಿ ಮಕರ ರಾಶಿಗೆ ಶನಿ ಬಲದ ವಿಡಿಯೋ ಅಂತ ಇದೆ, ಅದನ್ನು ಹೋಗಿ ಡೀಟೇಲ್ ನೋಡ್ಕೊಳ್ಳಿ. ಅಲ್ಲಿ ದೃಷ್ಟಿಗಳನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಇನ್ನು ಈಗ ಒಂದೊಂದೇ ಗ್ರಹಗಳ ಆಧಾರದ ಮೇಲೆ ನಿಮಗೆ ಗ್ರಹಚಾರ ಫಲ ಹೇಗಿದೆ, ವರ್ಷ ಫಲ ಹೇಗಿದೆ ಅಂತ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಗುರು. ನಿಮಗೆ ಈಗ ಗುರು 5ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಗುರುಬಲ ಇದೆ. ಮಕ್ಕಳ ವಿಚಾರದಲ್ಲಿ ಏಳಿಗೆ ಇದೆ, ಎಜುಕೇಶನ್ ವಿಚಾರದಲ್ಲಿ ಏಳಿಗೆ ಇದೆ. ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ನೀವು ಬರಿತಾ ಇದ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ನಿಮಗೆ ಜ್ಞಾನ ತುಂಬಾ ಈಸಿಯಾಗಿ ಹತ್ತತ್ತೆ ಮತ್ತು ಯಾವ್ದಾದ್ರು ಸಬ್ಜೆಕ್ಟ್ಸ್ನ ನೀವು ಓದಿದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಎಲ್ಲಿವರೆಗೂ? ಮೇ 2ನೇ ತಾರೀಕು 2025ರವರೆಗೂ ನಿಮಗೆ ಗುರುಬಲ ಇದೆ. ಆ ನಂತರ ಗುರು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಗುರು 6ನೇ ಮನೆಯಲ್ಲಿ ಸಂಚಾರ ಮಾಡಿದಾಗ 6ನೇ ಮನೆಯಿಂದ ನಮಗೆ ತಿಳಿದು ಬರೋದು ಏನು ಅಂತಂದ್ರೆ ರೂಟೀನ್ ವರ್ಕ್. ಸೊ ಗುರು ಎಲ್ಲಿ ಹೋದ್ರು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ, ದೊಡ್ಡದನ್ನ ಮಾಡ್ತಾನೆ. ಸೊ ನಿಮ್ಮ ರೂಟೀನ್ ವರ್ಕ್ ಇನ್ಕ್ರೀಸ್ ಆಗುತ್ತೆ. ಅಂತಂದ್ರೆ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾದಾಗ ನೀವು ಕೆಲಸಗಳು ಜಾಸ್ತಿ ಮಾಡಬೇಕಾಗತ್ತೆ. ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳಿದ್ದೀರಲ್ಲ, ಆ ರೀತಿ. ಆ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗ್ತೀರಿ, ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಅಂದ್ರೆ ದೈನಂದಿನ ಕಾಯಿಲೆಗಳು, ನೆಗಡಿ, ಕೆಮ್ಮು, ಜ್ವರ, ತಲೆನೋವು, ಮತ್ತೆ ಸೈನಸೈಟಿಸ್, ಮತ್ತೆ ಕಂಪ್ಯೂಟರ್ಸ್ ಜಾಸ್ತಿ ಯೂಸ್ ಮಾಡೋರಾದ್ರೆ ಕಣ್ಣು ಪೇನ್ ಬರುವಂತದ್ದು, ಇದೆಲ್ಲ ಆಗುವ ಚಾನ್ಸಸ್ ಇರುತ್ತೆ. ಅದರ ಜೊತೆಯಲ್ಲಿ 6ನೇ ಮನೆ ಹಿತಶತ್ರುಗಳ ಮನೆ ಅಂತ ಕರಿತೀವಿ. ಹಿತಶತ್ರುಗಳು ಜಾಸ್ತಿ ಆಗ್ತಾರೆ. ನಾನು ಆಗ್ಲೇ ಹೇಳಿದೆ ಉತ್ತುಂಗಕ್ಕೆ ಹೋಗ್ತೀರಾ ಅಂತ. ಉತ್ತುಂಗಕ್ಕೆ ಹೋದಾಗ ಕೆಳಗಡೆ ಇರೋರು ಬಗಳ್ತಾರೆ, ಅದನ್ನ ನಿಮ್ಮ ಮೇಲೆ ಹೊಟ್ಟೆ ಉರಿ ಪಟ್ಟೆ ಪಡ್ತಾರೆ. ಅದೆಲ್ಲ ಕಾಮನ್ನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದನ್ನ ನೋಡ್ಕೊಳ್ಳಕ್ಕೆ ಶನಿ ಇದ್ದಾನೆ. ನಿಮ್ಮ ನ್ಯಾಯವಾದ ದಾರಿಯಲ್ಲಿ ನಿಮ್ಮ ನಡೆಯನ್ನು ನೀವು ಕಂಟಿನ್ಯೂ ಮಾಡಬಹುದು, ಯಾವುದಕ್ಕೂ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನು ಸ್ವಲ್ಪ ಗ್ಯಾಸ್ಟ್ರಿಕ್ ವಿಚಾರದಲ್ಲಿ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ, ಕೇರ್ಫುಲ್ ಆಗಿರಿ. ಅದೇ ಕೆಲಸದ ಒತ್ತಡದಿಂದ ಸರಿಯಾದ ಟೈಮ್ ಊಟ ಮಾಡಕ್ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೇ ಆಗತ್ತೆ, ಅದ್ರ ಬಗ್ಗೆ ಎಚ್ಚರ ಇರಬೇಕು. ಇನ್ನು ಕುಜನ ಲೆಕ್ಕ ತಗೊಂಡ್ರೆ ಕುಜ ನಿಮ್ಮ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ, ಅದು ನೀಚನಾಗಿ. ಇದು ಒಳ್ಳೆ ಗೋಚಾರ ಅಲ್ಲ. ನಿಮ್ಗಾಗ್ಲೇ ಹೇಳಿದೆ ಕೆಲಸದ ವಿಚಾರದಲ್ಲಿ ಅಥವಾ ಒಂದು ನಿಮ್ಮ ಫೀಲ್ಡ್ ಆಫ್ ವರ್ಕ್ ನಲ್ಲಿ ಹೆಚ್ಚು ರೆಸ್ಪಾನ್ಸಿಬಿಲಿಟೀಸ್ ಸಿಗುತ್ತೆ. ಆ ಕಾರಣದಿಂದ ನಿಮ್ಮ ಪರ್ಸನಲ್ ಲೈಫ್ನ ನೀವು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ವರ್ಕ್ ಲೈಫ್ ಬ್ಯಾಲೆನ್ಸ್ ತಪ್ಪಬಹುದು. ಹೊಸದಾಗಿ ಏನಾದರೂ ಮದುವೆ ಆಗಿರೋರಿದ್ರೆ ಸ್ವಲ್ಪ ಪರ್ಸನಲ್ ಲೈಫ್ಗೂ ತುಂಬಾ ಆದ್ಯತೆ ಕೊಡಬೇಕಾಗತ್ತೆ. ಈಗಿನ ಕಾಲದಲ್ಲಿ ಇಂಟಿಮೆಸಿ ತುಂಬಾ ಮ್ಯಾಟರ್ ಆಗುತ್ತೆ. ಅದಿಲ್ಲ ಅಂತ ಅಂದ್ರೆ ದೊಡ್ಡ ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡ ದೊಡ್ಡ ನಿರ್ಧಾರಗಳು, ಡಿವೋರ್ಸ್ಗಳು ಆಗೋಗುತ್ತೆ. ಆ ಕಾರಣದಿಂದ ಎನಿ ಟೈಪ್ ಆಫ್ ರಿಲೇಶನ್ಶಿಪ್, ಪರ್ಸನಲ್ ಆರ್ ಪ್ರೊಫೆಷನಲ್, ಚೆನ್ನಾಗಿ ಅದಕ್ಕೂ ಸಮಯ ಕೊಡಿ. ಅದನ್ನ ಬ್ಯಾಲೆನ್ಸ್ ಮಾಡೋದು ನಿಮ್ಮ ಕೆಪಾಸಿಟಿ ಇದೆ, ನೀವು ಅದನ್ನು ಮಾಡಬೇಕಾಗತ್ತೆ.
ಇನ್ನು ಬುಧನ ಲೆಕ್ಕ ತಗೊಳಕ್ ಹೋದ್ರೆ 11ನೇ ಮನೆಯಲ್ಲಿ ನಿಮ್ಮ ಬುಧ ಗೋಚಾರ ಆಗ್ತಿದೆ. ಇದು ಒಳ್ಳೆ ಗೋಚಾರ. ಸೊ ನಿಮ್ಮ ಮಾತಿನಿಂದ ಸಂಪಾದನೆ, ನಿಮ್ಮ ಮಾತಿನಿಂದ ಆಸ್ತಿ ಸಂಪಾದನೆ ಆಗುವಂಥದ್ದು, ನಿಮ್ಮ ಮಾತೆ ಆಸ್ತಿ ಅನ್ನೋ ತರ ಆಗೋದು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಕೆಲವರು ಏನೋ ಒಂದು ಡೈಲಾಗ್ ಹೇಳ್ಬಿಡ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಅದು ತುಂಬಾ ಪಾಪ್ಯುಲರ್ ಸ್ಟೇಟ್ಮೆಂಟ್ ಆಗೋಗ್ಬಿಡುತ್ತೆ. ಈಗಂತೂ ಈ ಯೂಟ್ಯೂಬ್ ಯುಗ ಅಥವಾ ಈ ಡಿಜಿಟಲ್ ಮಾರ್ಕೆಟಿಂಗ್ ಯುಗದಲ್ಲಿ ಅದು ಮೀಮ್ಸ್ ಆಗ್ಬಿಡ್ಬೋದು. ಒಂಥರ ಏನು ಬೇಕಾದ್ರೂ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಹರಿದಾಡ್ಬೋದು. ಅದರಿಂದ ನಿಮಗೆ ಲಾಭನೂ ಆಗ್ಬೋದು, ನಿಮಗೆ ಫೇಮೂ ಬರ್ಬೋದು. ಇದು ಜನಮನ್ನಣೆಯಲ್ಲಿರುವಂಥ ಜನಕ್ಕೆ. ಇನ್ನು ಬೇರೆಯವರಿಗೆ, ನಾರ್ಮಲ್ ಆಗಿರೋರಿಗೇನು, ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸು, ಜರ್ನಲಿಸಮು, ಪ್ರಿಂಟಿಂಗ್ ಆ್ಯಂಡ್ ಮೀಡಿಯಾ, ಈ ವಿಚಾರದಲ್ಲಿ ಲಾಭ. ಡಾಕ್ಯುಮೆಂಟ್ ವ್ಯವಹಾರ ಮಾಡುವಂಥವ್ರು, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಬ್ರೋಕರ್ಸ್ ಆಗಿ ಕೆಲಸ ಮಾಡ್ತಾರಲ್ಲ, ಅವರಿಗೆ ಲಾಭ. ಇದೆಲ್ಲವೂ ಚೆನ್ನಾಗಿದೆ. ಮಾತಿನಿಂದ ಒಳ್ಳೆ ರಿಲೇಷನ್ಶಿಪ್ಗಳನ್ನ ಸಂಪಾದನೆ ಮಾಡುವಂಥದ್ದು, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು, ಆಂಬಿಯನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಆಗುತ್ತೆ ನಿಮಗೆ ಬುಧನಿಂದ. ಮತ್ತು ಯಾರಿಗಾದ್ರೂ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಇವಾಗ ಸಾಲ್ವ್ ಆಗುವಂಥ ಟೈಮು. ಅದಕ್ಕೆ ಮೆಡಿಸಿನ್ಸ್ ವರ್ಕ್ ಆಗ್ತಿಲ್ಲ ಅಂದ್ರೆ ಇನ್ನು ಮೇಲೆ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಸೂರ್ಯನ ಲೆಕ್ಕ ತಗೊಂಡ್ರೆ ಸೂರ್ಯ ನಿಮ್ಮ 12ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಒಳ್ಳೆಯದಲ್ಲ. ಯಾಕೆಂತಂದ್ರೆ ಸೂರ್ಯ ಅಂತಂದ್ರೆ ನ್ಯಾಚುರಲ್ ಆತ್ಮಕಾರಕ ಅಂತ ನಾವು ಕರಿತೀವಿ. ಕಾಲಪುರುಷ ಕುಂಡಲಿಯ ಆತ್ಮಕಾರಕ ಅವನು. ಸೊ ಒಬ್ಬ ಮನುಷ್ಯನ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಪವರ್ನ ನಾವು ಸೂರ್ಯನಿಂದಲೇ ಡಿಸೈಡ್ ಮಾಡ್ತೀವಿ. ಇವನು 12ನೇ ಮನೆಯಲ್ಲಿ ಇರೋ ಕಾರಣ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಾಗತ್ತೆ. ಚಿಕ್ಕ ಚಿಕ್ಕ ವಿಚಾರಕ್ಕೂ ಆರೋಗ್ಯ ಸಮಸ್ಯೆಗಳಾಗತ್ತೆ. ಸುಮ್ಮನೆ 2 ಮಳೆ ನೀರು ಬಿದ್ದರೆ ಸಾಕು, ನೆಗಡಿ, ಕೆಮ್ಮನ್ಬಿಡೋದು, ಜ್ವರ ಆಗ್ಬಿಡೋದು, ಇದೆಲ್ಲ ಆಗುತ್ತೆ. ಇದೆಲ್ಲ ಯಾವಾಗ ಆಗುತ್ತೆ? ಹೆಚ್ಚಾದ ಸ್ಟ್ರೆಸ್ ಇದ್ರಿಂದ. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಈ ವರ್ಷ ಅಂತ. ಆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದಾಗ ಅಫ್ಕೋರ್ಸ್ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಕಾಳಜಿ ಕಡಿಮೆ ಆಗುತ್ತೆ. ಆ ಕಾರಣದಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳಾಗಬಹುದು. ಆಯ್ತಾ? ಬಾಡಿ ಹೀಟ್ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ನೀರು ಚೆನ್ನಾಗಿ ಕುಡಿಬೇಕು. ಬಾಡಿಯನ್ನು ಆದಷ್ಟು ತಂಪಾಗಿ ಇಟ್ಕೊಳ್ಳಿ. ಅಂದ್ರೆ ನೀವೇನಾದ್ರು ತಂಪಿನ ವಿಚಾರಗಳಲ್ಲಿ ತೊಂದರೆ ಆಗೋದಿದ್ರೆ ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದನ್ನ ನೋಡ್ಕೊಳ್ಳಿ. ಮತ್ತು ಸ್ವಲ್ಪ ಸರ್ಕಾರದಿಂದ ಸಮಸ್ಯೆಗಳು, ಸರ್ಕಾರದಿಂದ ನಷ್ಟ, ಸರ್ಕಾರಕ್ಕೆ ಫೈನ್ ಕಟ್ಟುವಂಥದ್ದು. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರ್ತೀರಿ, ಯಾವುದೋ ಒಂದು ವಿಚಾರದಲ್ಲಿ ಮಿಸ್ಟೇಕ್ ಆಗಿರುತ್ತೆ, ಅದಕ್ಕೆ ಪೆನಾಲ್ಟಿ ಹಾಕ್ತಾರೆ, ಅದಕ್ಕೆ ಫೈನ್ ಕಟ್ಟುವಂಥದ್ದು ಇರ್ಬೋದು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡುವಂಥವ್ರು ಆದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು, ತೊಂದರೆಗಳಾಗ್ಬಿಡ್ತದೆ. ಆಯ್ತಾ? ಕುಜ ಬೇರೆ ನೀಚನಿದ್ದಾನೆ, ಪೊಲೀಸರಿಂದ ತೊಂದರೆ ಆಗ್ಬಿಡುತ್ತೆ ಆಮೇಲೆ. ಸೊ ನೀವು ಲೀಗಲ್ ಆಗಿರಬೇಕು, ಆವಾಗ ನಿಮಗೆಲ್ಲ ಬೆನಿಫಿಟ್ ಇರುತ್ತೆ. ಆಯ್ತಾ? ಇನ್ನು ಶುಕ್ರನ ಲೆಕ್ಕಕ್ಕೆ ತಗೊಂಡ್ರೆ 2ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಧನಸ್ಥಾನದಲ್ಲಿ ಶುಕ್ರ ಒಳ್ಳೆ ಸ್ಥಾನ, ದುಡ್ಡು ಅಕ್ಯುಮುಲೇಟ್ ಮಾಡ್ಕೊಳ್ಳುವಂಥ ಟೈಮು. ರಾಹು ಏನಾದರೂ ನಿಮ್ಮ ಜಾತಕದಲ್ಲಿ ತುಂಬಾ ಚೆನ್ನಾಗಿದ್ರೆ, ಗೋಚಾರ ಅಲ್ಲ, ಚೆನ್ನಾಗಿದ್ರೆ ಜಾತಕದಲ್ಲಿ ಸಾಕು, ತುಂಬಾ ಬ್ಲ್ಯಾಕ್ ಮನಿ ಅಕ್ಯುಮುಲೇಟ್ ಮಾಡ್ಕೊಳ್ಳುವಂಥದ್ದಿದೆ. ಆದರೆ ಲೋಕಾಯುಕ್ತ ರೈಡ್ ಆಗೋ ಚಾನ್ಸಸ್ಸು ಇದೆ. ನಿಮ್ಮೊಬ್ಬರಿಗೆಲ್ಲ, ಎಲ್ಲರಿಗೂ ಇದೆ. ಯಾಕೆ ಅಂತಂದ್ರೆ ಈ ವರ್ಷ ಯುಗಾದಿವರೆಗೂ ಶನಿಯ ಆಳ್ವಿಕೆಯಲ್ಲಿರೋದ್ರಿಂದ ಲೋಕಾಯುಕ್ತರು, ಪೊಲೀಸ್ ಅಧಿಕಾರಿಗಳು, ಕರಪ್ಷನ್ ವಿರುದ್ಧ ಹೋರಾಡುವಂಥ ಇಲಾಖೆಗಳಿದೆಯಲ್ಲ, ಅದಕ್ಕೆ ಪವರ್ ಜಾಸ್ತಿ ಇರ್ತದೆ. ದೊಡ್ಡ ದೊಡ್ಡ ವ್ಯಕ್ತಿಗಳೇ ಸಿಕ್ಕಾಕೊಳ್ಳುವಂಥ ಸಮಯ ಇರುತ್ತೆ. ಅದರಲ್ಲಿ ಕೇರ್ಫುಲ್ ಆಗಿರ್ಬೇಕು. ಇದು ನಿಮ್ಮೊಬ್ಬರಿಗೆ ಅಂತಲ್ಲ, ಎಲ್ಲರಿಗೂ. ಬಟ್ ಧನಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಒಳ್ಳೆ ದುಡ್ಡಿನ ಅಕ್ಯುಮುಲೇಷನ್ ಆಗುತ್ತೆ, ಇನ್ಕಮ್ ಚೆನ್ನಾಗಾಗುತ್ತೆ. ಯಾರಾದರೂ ಕೆಲಸ ಮಾಡ್ತಿರೋರು ಹೊಸ ಜಾಬ್ ಸಿಗ್ಬೋದು, ಅಥವಾ ನೀವು ಕೆಲಸ ಮಾಡ್ತಿರೋಂಥ ಜಾಗದಲ್ಲೇ ಇಂಕ್ರಿಮೆಂಟ್ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು, ಹೈಕ್ ಸಿಗ್ಬೋದು, ಇನ್ಸೆಂಟಿವ್ ಸಿಗ್ಬೋದು, ಏನಾದರೂ ಅವಾರ್ಡ್ ವಿನ್ ಆಗ್ಬೋದು ನೀವು. ಇದೆಲ್ಲವೂ ಆಗೋ ಚಾನ್ಸಸ್ ಇದೆ. ಪ್ರಮೋಷನ್ ಸಿಕ್ತು ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು ನಾನು ಹಿಂದೆ ಹೇಳಿದ ಎಲ್ಲ ವಿಚಾರಗಳು ಕನೆಕ್ಟ್ ಆಗುತ್ತೆ. ಇನ್ನು ರಾಹುವಿನ ವಿಚಾರಕ್ಕೆ ಬಂದ್ರೆ, ಮೇ 2ನೇ ತಾರೀಕಿನವರೆಗೂ ರಾಹು ನಿಮಗೆ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ತುಂಬಾ ಒಳ್ಳೆ ಸ್ಥಾನ. ನಿಮ್ಮ ಮಾತು ತುಂಬಾ ರ್ಯಾಶ್ ಆಗಿ ಮಾತಾಡ್ತೀರಿ. ಏನ್ ಮಾಡ್ಕೊಂತೀಯ ಮಾಡ್ಕೋ, ಅದೊಂಥರ ತುಂಬಾ ಫೇಮಸ್ ಆಗೋಗುತ್ತೆ. ಅದರಿಂದ ನಿಮ್ಮ ಪರ್ಸನಾಲಿಟಿ ಒಂಥರ ಫಾರ್ಮಿಡಬಲ್, ಇವನು ಪರ್ಸನ್ನು, ಇವನ್ ತಂಟೆಗೆ ಮಾತ್ರ ಹೋಗ್ಬಾರ್ದಪ್ಪ ಅನ್ನೋ ರೀತಿ ಆಗುವಂತ ಚಾನ್ಸಸ್ ಇದೆ. ಸೊ ಮಾತಿನಿಂದ ಒಳ್ಳೆ ಲಾಭ ಇದೆ. ಆಯ್ತಾ? ಹಂಗಂತ ವಿಪರೀತವಾಗಿ ಅನವಶ್ಯಕ ಮಾತುಗಳು ಬೇಡ. ಎಷ್ಟು ಮಾತಾಡಬೇಕು ಅಷ್ಟು ಆಡಬೇಕು. ಮಾತಿನಿಂದ ಒಳ್ಳೆ ಲಾಭ ಇದೆ. ಒಡ ಹುಟ್ಟಿದವರೊಂದಿಗೆ ಒಳ್ಳೆ ಬಾಂಧವ್ಯ ಇದೆ. ಒಡ ಹುಟ್ಟಿದವರಿಂದ ಲಾಭ, ಒಡ ಹುಟ್ಟಿದವರಿಗೆ ನೀವು ಲಾಭ ಮಾಡಿಕೊಡುವಂಥದ್ದು, ಇದೆರಡೂ ಆಪರ್ಚುನಿಟೀಸ್ ಇದೆ. ಎಲ್ಲಿವರೆಗೂ? ಮೇ 2ನೇ ತಾರೀಕಿನವರೆಗೂ. ಅದಾದ ನಂತರ ರಾಹು 2ನೇ ಮನೆಗೆ ಬರ್ತಾನೆ. ರಾಹು ಮತ್ತೆ ಕೇತು ಹಿಮ್ಮುಖ ಚಲನೆ. ಆ ಕಾರಣದಿಂದ ಎಲ್ಲ 3ರಿಂದ 4ಕ್ಕೆ ಹೋದ್ರೆ ಇವರು 3ರಿಂದ 2ಕ್ಕೆ ಬರ್ತಾರೆ. ಆಗ ಸ್ವಲ್ಪ ಜೇಬು ತೂತಾಗುವಂಥ ಚಾನ್ಸಸ್ ಇರುತ್ತೆ. ಅನಾವಶ್ಯಕ ಖರ್ಚುಗಳು, ಬ್ರ್ಯಾಂಡ್ ಫ್ರೀಕಿ ಬಿಹೇವಿಯರ್ ಇದ್ರೆ ತುಂಬ ಖರ್ಚು ಮಾಡುವಂಥದ್ದು, ಮನೆಗಾಗಿ ತುಂಬ ಖರ್ಚು ಮಾಡುವಂಥದ್ದು ವಿಚಾರಗಳಿರುತ್ತೆ. ಎಕ್ಸ್ಟ್ರಾವೆಗೆಂಟ್ ಲೈಫು ನೀವು ಅಫೋರ್ಡ್ ಮಾಡೋಕ್ಕಾದ್ರೆ ಮಾತ್ರ ಮಾಡಿ, ಇಲ್ಲದಿದ್ರೆ ಈಗಲ್ಲ, 2028 ನಂತರ ಸ್ವಲ್ಪ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇರುತ್ತೆ ಫೈನಾನ್ಸ್ ವಿಚಾರದಲ್ಲಿ. ಸೊ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಇನ್ನು ನೆಕ್ಸ್ಟ್ ಕೇತು ವಿಚಾರಕ್ಕೆ ಬಂದರೆ, ಕೇತು ಇವಾಗ ನಿಮಗೆ 9ನೇ ಮನೆಯಲ್ಲಿ ಗ್ರಹಚಾರ ಮಾಡ್ತಿದ್ದಾನೆ. ಅದೃಷ್ಟ ನಿಮ್ಮ ಕೈ ಹಿಡಿತಿರ್ಲಿಲ್ಲ. ಯಾಕೆಂದ್ರೆ ಶನಿ ಕೂಡ ಚೆನ್ನಾಗಿರ್ಲಿಲ್ಲ, ಬೇರೆ ಗ್ರಹಗಳ ಪರಿಸ್ಥಿತಿಯೂ ಚೆನ್ನಾಗಿರ್ಲಿಲ್ಲ. ಏನೇ ಮಾಡಿದ್ರು ವಿಕೆಟ್ ಬೀಳ್ತಾ ಇಲ್ಲಪ್ಪ, ಡಿಫೆಂಡ್ ಮಾಡ್ಕೊತಾ ಇದ್ದಾನೆ ಬ್ಯಾಟ್ಸ್ಮನ್ನು ಅನ್ನೋ ರೀತಿ ಆಗಿತ್ತು. ಇದು ಮೇ 2ನೇ ತಾರೀಕಿನವರೆಗೂ
100% ರಿಸಾಲ್ವ್ ಆಗಲ್ಲ, ಒಂದು 50% ರಿಸಾಲ್ವ್ ಆಗುತ್ತೆ. ಯಾಕಂದರೆ ಶನಿ ಒಳ್ಳೆ ಪವರಿಗೆ ಬರ್ತಿರೋದ್ರಿಂದ, ಬೇರೆ ಗ್ರಹಗಳು ಒಳ್ಳೆ ಪವರ್ ಇರೋದ್ರಿಂದ. ಆದರೆ ಕೇತು ಫಾರ್ಮಿಡಬಲ್ ಇರ್ತಾರೆ. ಆ ಕಾರಣದಿಂದ ಮೇ 2ನೇ ತಾರೀಕಿನವರೆಗೂ 50% ಲಕ್ ಚಾನ್ಸಸ್ ಇರುತ್ತೆ. ಇನ್ನು 50% ಶನಿಯಿಂದ ಬರುತ್ತೆ, 50% ಇವನು ತಡೀತಾನೆ, ಆ ಥರ ಇರುತ್ತೆ. ಮೇ 2ನೇ ತಾರೀಕು ನಂತರ ಕೇತು ನಿಮ್ಮ 8ನೇ ಮನೆಗೆ ಬರ್ತಾನೆ. ಅವಾಗ ಅದೃಷ್ಟ ಚೆನ್ನಾಗಿರುತ್ತೆ, ಬಟ್ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಮಾಡ್ತಾನೆ. ಸೊ ನೀವು ಮೇಜರ್ ಪಾಯಿಂಟರ್ ನೀವು ನೋಡ್ಕೋಬೇಕಾಗಿರೋದು ಈ ವರ್ಷ ಅಂತಂದರೆ ಆರೋಗ್ಯದ ವಿಚಾರ. ಯಾಕೆ ಅಂತಂದರೆ ದುಡಿಯೋ ಟೈಮಲ್ಲಿ ದುಡಿಬೇಕಾಗತ್ತೆ, ಅವಾಗ ಪ್ರೆಷರು ಹೆಲ್ತ್ ಅಂತೆಲ್ಲ ಲೆಕ್ಕ ತಗೊಳಕ್ಕಾಗಲ್ಲ. ಹಂಗಂತ ವಿಪರೀತನೂ ಲೆಕ್ಕ ತಗೊಳ್ಳದೆ ಇರೋಕ್ಕಾಗಲ್ಲ ಹೆಲ್ತ್ ವಿಚಾರವಾಗಿ. ಆ ಕಾರಣದಿಂದ ಆದಷ್ಟು ಗಮನ ಕೊಡಿ, ಆಯಿತಾ. ಚಂದ್ರನ ಲೆಕ್ಕಕ್ಕೆ ಬಂದರೆ, ಚಂದ್ರ ನಿಮ್ಮ ಮೊದಲನೇ ಮನೆಯಲ್ಲೇ ಗೋಚಾರ ಮಾಡ್ತಿದ್ದಾನೆ. ಇದು ಒಳ್ಳೆ ಸ್ಥಾನನೇ, ನೀವು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡುವಂಥ ಟೈಮು. ನೀವೇನು ಫಿಕ್ಸೇಟ್ ಆಗ್ತೀರೋ, ಮೊದಲೇ ನೀವು ಹಠ ಸ್ವಭಾವ ಅಂತ ಮೊದಲೇ ಹೇಳಿದ್ದೀನಿ, ಫಿಕ್ಸೇಟ್ ಆಗಿಬಿಡ್ತೀರಾ. ಆದರೆ ನ್ಯಾಯದ ವಿಚಾರದಲ್ಲಿ ಫಿಕ್ಸೇಟ್ ಆಗಿ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಶತ್ರುಗಳಿಗೆ ತೊಂದರೆ ಆಗುತ್ತೆ, ಡೆಫಿನೆಟ್ಲಿ ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ನೀವು ನ್ಯಾಯವಾಗಿದ್ದೀರಿ, ನೀವು ಆ ನ್ಯಾಯದ ನಡೆಯೋದ್ರಿಂದ ಕೋಟ್ಯಾಂತರ ಜನಕ್ಕೆ ತೊಂದರೆ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನೀವು ಅನ್ಯಾಯದ ದಾರಿಯಲ್ಲಿ ನಡೆದು ಬರೀ ಒಬ್ಬನಿಗೆ ಸಮಸ್ಯೆ ಆದ್ರೂ ಅದು ಶನಿಗೆ ಆಗೋದಿಲ್ಲ, ಶಿಕ್ಷೆ ಕೊಡ್ತಾನೆ. ಸೊ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಇನ್ನು ನೀವು ಮನಸ್ಸಿದ್ದಲ್ಲಿ ಮಾರ್ಗ ಅಂದರೆ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡುವಂಥ ಟೈಮ್ ಇದೆ. ಇನ್ನು 2.5 ವರ್ಷ ಚೆನ್ನಾಗಿದೆ ನಿಮಗೆ ಶನಿಯಿಂದ. ಈ ವರ್ಷ ಅಂತೂ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅದು ಬಿಟ್ಟು ಇನ್ನೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಮತ್ತು ಸ್ವಲ್ಪ ಪರ್ಸನಲ್ ಲೈಫಲ್ಲಿ ಅವ್ರಿಗೂ ಟೈಮ್ ಕೊಡಿ, ಪರ್ಸನಲ್ ಸ್ಪೇಸ್ ಕೊಡಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ. ಇದಿಷ್ಟು ಮಕರ ರಾಶಿಯವರಿಗೆ 2025 ವರ್ಷ ಭವಿಷ್ಯ ಆಗಿತ್ತು. ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿದೆ. ನಾನು ಯಾರೊಬ್ಬರ ಜಾತಕವನ್ನು ಪ್ರಿಡಿಕ್ಟ್ ಮಾಡ್ತಿಲ್ಲ, ಆಯಿತಾ. ನಿಮ್ಮ ಜನ್ಮ ಜಾತಕದಲ್ಲಿ ಒಳ್ಳೆ ಪರಿಸ್ಥಿತಿ ಇದ್ದರೆ ಗ್ರಹಗಳಿಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಇಲ್ಲದಿದ್ದರೆ ತಕ್ಕಂತೆ ಬರುತ್ತೆ. ಅದಕ್ಕೆ ಒಬ್ಬ ಮಕರ ರಾಶಿಯವರು ಉಪ್ಪರಿಗೆ ಮೇಲೆ ಇರ್ತಾರೆ, ಇನ್ನೊಬ್ರು ತುಂಬ ಕಷ್ಟಪಡ್ತಿರ್ತಾರೆ. ಅದೇ ನಿಮ್ಮ ಗ್ರಹಗತಿಗಳು ಮಾಡುವಂಥ ಎಫೆಕ್ಟು. ಈ ವಿಚಾರ ನೀವು ಸರಿ ಮಾಡ್ಕೊಳ್ಬೇಕು ಅಂತಂದರೆ ನಿಮ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯ ಹತ್ರ ತೋರಿಸಿ ಏನಾದರೂ ಸಮಸ್ಯೆಗಳಿದ್ರೆ ಪರಿಹಾರಗಳು ಮಾಡಿಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಇನ್ನು ಆಲ್ಮೋಸ್ಟ್ 2.5 ವರ್ಷ ಶನಿ ಚೆನ್ನಾಗಿರೋದ್ರಿಂದ ನಿಮಗೆ ತುಂಬ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಟೈಮ್ ಇದು. ಸೊ ನಿಮ್ಮ ಜಾತಕದಲ್ಲಿ ಏನಾದ್ರು ತೊಂದರೆ ಇದ್ದರೆ ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ಇನ್ನಷ್ಟು ಎಫೆಕ್ಟಿವ್ ಆಗಿರುತ್ತೆ. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ. ನಿಮಗೆ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.